ಚೀತಾನ ಪುನರ್ಜನ್ಮ. ರಾಜ ಶೇರ್ ಸಿಂಗ್ ಕಾಡಲ್ಲಿ ಅವನ ಗುಹೆಯ ಆಚ್ ಕಡೆ ಅದರ ಚಿಕ್ಕ ವಯಸ್ಸಿನ ಫ್ರೆಂಡ್ ಆದ ಬೋಲು ಜೊತೆ ಕೂತಿರ್ತಾನೆ. ಬೋಲು, ನಾನು ಹೋದ್ಮೇಲೆ ಈ ಕಾಡುವಾಸಿಗಳನ್ನ ನೀನೇ ರಕ್ಷಣೆ ಮಾಡಬೇಕು. ಈ ರೀತಿ ಹಾಗೆ ಹೇಳ್ತಾ ಇದೀಯ ಶೇರ್ ಸಿಂಗ್? ಈಗ ನನ್ನ ಜೀವನದ ಯಾವುದೇ ಭರವಸೆ ಇಲ್ಲ. ನನ್ನ ಈ ಕಾಯಿಲೆ ನನ್ನ ಒಳಗಿಂದ ಒಳಗೆ ತಿಂತಾ ಇದೆ. ನಿನಗೇನೂ ಆಗೋದಿಲ್ಲ ಶೇರ್ ಸಿಂಗ್, ನಾವಿಬ್ರು ಯಾವಾಗ್ಲೂ ಜೊತೆಲೇ ಇರೋಣ. ಅಲ್ಲಿಗೆ ಕಾಡಿನ ಎಲ್ಲಾ ಜಂತುಗಳು ಬರ್ತವೆ. ರಾಜ, ನಾಳೆ ನಮ್ಮ ಕೆಂಪು ಕೋತಿಯ ಮದುವೆ ಇದೆ. ಇದಂತೂ ತುಂಬಾ ಖುಷಿಯ ವಿಚಾರ. ಒಳ್ಳೇದಾಗ್ಲಿ ಜುಮ್ರು. ರಾಜ ಸಾಹೇಬ್ರೆ, ಜಂತುಗಳು ಪಕ್ಷಿಗಳು ನಾವು ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅಲ್ಲಿಗೆ ಹೋಗಿ ಕಮಲ ಹೂವು ತರಬೇಕು ನಾವು. ಇಲ್ಲ, ನಿಮ್ಮಲ್ಲಿ ಯಾರು ಸಹ ಕಾಡಿಂದ ಹೊರಗಡೆ ಹೋಗೋವಾಗಿಲ್ಲ. ಗೊತ್ತಲ್ವಾ, ಕಾಡಿನ ಹೊರಗಡೆ ಇರುವಂತವರೆಲ್ಲ ತುಂಬಾ ಅಪಾಯಕಾರಿ ಅಂತ. ಆದ್ರೆ ರಾಜ ಸಾಹೇಬ್, ನಾನ್ ಮದ್ವೆ ಆಗೋಂತವಳಿಗೆ ಕಮಲದ ಹೂ ತುಂಬಾ ಇಷ್ಟ. ಮತ್ತೆ ಅವಳ ಇಚ್ಛೆ ಏನಂದ್ರೆ ನಮ್ಮ ಮದುವೆಯಲ್ಲಿ ಕಾಡಿನ ಅಲಂಕಾರ ಕಮಲದ ಹೂವಿಂದನೇ ಆಗ್ಬೇಕು. ಹೌದ್ರೆ ಜಮ್ರು? ರಾಜ ಸಾಹೇಬ್ರೆ, ಹೋಗಿದ ತಕ್ಷಣ ಬಂದ್ಬಿಡ್ತೀವಿ. ಮದ್ವೆ ಅಂತ ಒಂದೇ ಸಲ ನಡೆಯೋದಲ್ವಾ? ಹೌದು ರಾಜ ಸಾಹೇಬ್ರೆ, ನಾವು ಖಂಡಿತ ಹೋಗಿ ಬೇಗ ಬರ್ತೀವಿ. ನೀವು ನಮ್ ಜೊತೆ ಇರುವಾಗ ನಮ್ಮನ್ನ ಯಾರು ಏನು ಮಾಡೋದಿಲ್ಲ. ಶೇರ್ ಸಿಂಗ್, ನಾನು ಇವ್ರ ಜೊತೆಗೆ ಹೋಗ್ತೇನೆ. ನಮ್ಮ ಕೋತಿಯ ಮದುವೆ ಇದು. ನಾವು ಪೂರ್ತಿ ಕಾಡನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡೋಣ. ಒಂದ್ ವೇಳೆ ಆ ರೀತಿ ಇದ್ರೆ ನಾನು ಬರ್ತೀನಿ ನಿಮ್ಮ ಜೊತೆಗೆ. ಇಲ್ಲ ಶೇರ್ ಸಿಂಗ್, ನಿನ್ನ ಆರೋಗ್ಯ ಸರಿ ಇಲ್ಲ. ನೀನಿಲ್ಲ ಇದು ವಿಶ್ರಾಂತಿ ತಳ್ಗೋ. ನಾನಿದ್ದೀನಲ್ಲ ಇವ್ರ ಜೊತೆಗೆ. ಶೇರ್ ಸಿಂಗ್ ತುಂಬಾನೇ ಧೈರ್ಯವಂತ. ಅವನು ಆ ಕಾಡಲ್ಲಿದ್ದಾನೆ ಅಂದ್ರೆ ಪಕ್ಕದಲ್ಲಿರುವ ಯಾವ ಜಂತುನು ಆ ಕಾಡಲ್ಲಿರುವ ಜಂತುಗಳಿಗೆ ಹಾನಿ ಮಾಡೋದಕ್ಕೆ ತುಂಬಾನೇ ಭಯ ಪಡ್ತವೆ. ಶೇರ್ ಸಿಂಗ್ ಕಾಡಲ್ಲಿ ಯಾರು ಬರೋದಿಲ್ಲ. ಆಯ್ತು, ಆದ್ರೆ ಬೇಗ ಬರ್ಬೇಕು. ಆಗ ಶೇರ್ ಸಿಂಗಿನ ಸ್ನೇಹಿತನಾದ ಬೋಲು ಚೀತಾ ಮತ್ತು ಬೇರೆ ಜಂತುಗಳು ಕಾಡಲ್ಲಿ ಇರುವ ಬೆಟ್ಟದ ಬಳಿ ಇರುವ ಒಂದು ದೊಡ್ಡ ಕೊಳದ ಬಳಿ ಬರ್ತಾರೆ. ಅಲ್ಲಿ ಹೂವುಗಳು ಇರ್ತವೆ. ಬೇಗ ಹೂಗಳನ್ನ ಕಿತ್ಕೊಳ್ಳಿ. ನಾವು ಕತ್ಲಾಗೋಕ್ಕೂ ಮುಂಚೆ ಕಾಡಿನ ಒಳಗಡೆ ಹೋಗ್ಬೇಕು. ಅವರು ಹೂಗಳನ್ನು ಕಿತ್ಕೊಳ್ಳೋದ್ರಲ್ಲಿ ಇರ್ತಾರೆ. ಇನ್ನೊಂದು ಕಡೆ ತುಂಬಾನೇ ಭಯಂಕರವಾದ ಒಂದು 4 ಜಂತುಗಳು ನಿಂತ್ಕೊಂಡಿರ್ತವೆ ಮತ್ತು ಭಯಂಕರ ಪಕ್ಷಿ ಕೂಡ. ಯಾವಾಗ್ಲೂ ಶೇರ್ ಸಿಂಗ್ ಕಾಡಲ್ಲಿರುವ ಜಂತುಗಳನ್ನ ಬೇಟೆ ಆಡ್ಬೇಕು ಅಂತ ಯೋಚನೆ ಮಾಡ್ತಿರ್ತವೆ. ಸ್ನೇಹಿತರೆ, ವಿಷಯ ಏನಂತ ಗೊತ್ತಾಯ್ತಾ? ಆ ಶೇರ್ ಸಿಂಗ್ ನ ಜೊತೆಗಾರರು ಬೆಟ್ಟದ ಕಡೆಗೆ ಬಂದಿದ್ದಾರೆ. ಹಾಗಾದ್ರೆ ಯೋಚನೆ ಏನ್ ಮಾಡ್ತಾ ಇದೀಯಾ? ನಡಿ ಹೋಗಿ ಆ ಶೇರ್ ಸಿಂಗ್ ನ ಜೊತೆಗಾರರನ್ನ ನಮ್ಮ ಬೇಟೆ ಆಡೋಣ. ಆದ್ರೆ ಎಚ್ಚರದಿಂದ, ಗೊತ್ತಲ್ವಾ ಆ ಶೇರ್ ಸಿಂಗ್ ಎಷ್ಟು ಅಪಾಯಕಾರಿ ಅಂತ. ಒಂದ್ ವೇಳೆ ಅವನು ಗೊತ್ತಾದ್ರೆ ಆಮೇಲೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ. ಶೇರ್ ಸಿಂಗ್ ತುಂಬಾನೇ ಶಕ್ತಿಶಾಲಿ ಅಂತ ಎಲ್ಲಾರ್ಗೂ ಗೊತ್ತಿರುತ್ತೆ. ಎಲ್ಲರೂ ಅವನನ್ನ ನೋಡಿ ಭಯ ಪಡ್ತಾರೆ. ಆಗ ಒಂದು ಹದ್ದು ಆ ಕಡೆ ಆಡ್ಕೊಂಡ್ ಬರುತ್ತೆ. ನೋಡಿ, ಶೇರ್ ಸಿಂಗ್ ಈ ಸಮಯದಲ್ಲಿ ಕಾಡಲ್ಲಿ ಒಬ್ಬನೇ ಇದ್ದಾನೆ. ಅದು ಮಾತ್ರ ಅಲ್ಲದೆ ಅವನಿಗೆ ಮೈ ಹುಷಾರಿಲ್ಲ. ಶೇರ್ ಸಿಂಗ್ ಅನ್ನ ಸಾಯಿಸೋದಕ್ಕೆ ಸರಿಯಾದ ಸಮಯ. ಏನೋ ಖಂಡಿತ ಮಾಡ್ಲೇಬೇಕು. ಆ ಕಾಡಿನ ರಾಜನನ್ನು ಮತ್ತೆ ಆ ಚೀತಾನ ಸಾಯಿಸಿದ್ರೆ ಆ ಕಾಡಲ್ಲಿರುವ ಎಲ್ಲ ಜಂತುಗಳನ್ನು ನಾವು ರಾಜ್ಯ ಮಾಡಬಹುದು. ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತವೆ. ಅರ್ಧ ಜನರು ನನ್ನ ಜೊತೆ ಶೇರ್ ಸಿಂಗ್ ನ ಕಾಡಿಗೆ ಬನ್ನಿ. ಇನ್ನರ್ಧ ಜನ ಶೇರ್ ಸಿಂಗ್ ನ ಜೊತೆಗಾರರನ್ನ ಹೊಡೆಯೋಕ್ ಹೋಗಿ. ತೋಳ ಮತ್ತೆ ಅದರ ಸ್ನೇಹಿತರು ಯಾವಾಗ್ಲೂ ಶೇರ್ ಸಿಂಗ್ ಕಾಡಲ್ಲಿರುವ ಜಂತುಗಳನ್ನ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಅನ್ಕೋತಿದ್ವು. ಆಗ ಎಲ್ಲರೂ 2 ಗ್ರೂಪ್ಸ್ ಆಗಿ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತವೆ. ಸ್ವಲ್ಪತ್ತಾದ ನಂತರ ಕಾಲು, ತೋಳ ಮತ್ತೆ ಬೇರೆ ಎಲ್ಲಾ ಜಂತುಗಳು ಶೇರ್ ಸಿಂಗ್ ಕಾಡೊಳಗಡೆ ಹೋಗ್ತವೆ. ಜೊತೆಗಾರರೇ, ಯಾರೇ ಎದುರು ಬಂದ್ರು ಅವರನ್ನಲ್ಲೇ ಕೊಂದು ತಿನ್ಬಿಡಿ. ಕಾಲು ಮತ್ತೆ ಎಲ್ಲಾ ಜಂತುಗಳು ಶೇರ್ ಸಿಂಗಿನ ಗುಹೆ ಒಳಗಡೆ ಹೋಗ್ತವೆ. ನೋಡಿದ್ರೆ ಅಲ್ಲಿ ಶೇರ್ ಸಿಂಗ್ ಸತ್ತೋಗಿರ್ತಾನೆ. ನೋಡಿದ್ರ, ಶೇರ್ ಸಿಂಗ್ ಸತ್ತಿದ್ದಾನೆ. ನಮ್ಮ ಶತ್ರುನ ಬರೋಕು ಮುಂಚೆನೆ ಸೋತೋಗ್ಬಿಟ್ಟ. ಶೇರ್ ಸಿಂಗ್ಗೆ ಬಂದಿದ್ದ ಈ ಭಯಂಕರವಾದ ರೋಗ ಇವತ್ತು ಅದೇ ಭಯಂಕರವಾದ ರೋಗ ಅವನ ಪ್ರಾಣವನ್ನೇ ತೆಗೆದು ಬಿಟ್ಟಿರುತ್ತೆ. ಇನ್ನೊಂದು ಕಡೆ ತೋಳ ಮತ್ತು ಬೇರೆ ಜಂತುಗಳು ಬೋಲು, ಚೀತಾ ಮತ್ತು ಬೇರೆ ಜಂತುಗಳ ಮುಂದೆ ನಿಂತಿರ್ತವೆ. ಇವರೆಲ್ಲಿಂದ ಬಂದ್ರು? ಚೀತಾ ಅನ್ನ. ಹೆದರ್ಕೋಬೇಡಿ ಸ್ನೇಹಿತರೆ, ಈ ಚಿರತೆಯನ್ನ ಕಿತ್ಕೊಂಡ್ ತಿಂದಾಗಿ. ಆ ಎಲ್ಲಾ ಜಂತುಗಳು ಚೀತನ್ನ ಅಟ್ಯಾಕ್ ಮಾಡ್ಬಿಡ್ತವೆ. ಇದನ್ನ ನೋಡಿದ ತಕ್ಷಣ ಅಲ್ಲಿದ್ದ ಬೇರೆ ಜಂತುಗಳು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತವೆ. ಸ್ವಲ್ಪ ತಲ್ಲೇ ಚೀತಾಗೆ ಮೈಯೆಲ್ಲ ಗಾಯ ಆಗ್ಬಿಟ್ಟಿರುತ್ತೆ. ಏನಾಯ್ತು ಚಿರತೆ? ಇವತ್ತು ನೀನ್ ನಮ್ಮ ಮುಂದೆ ಅಮಾಯಕನ್ ತರ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ನೀನು ಶೇರ್ ಸಿಂಗ್ ನ ಜೊತೆಗಿದ್ರೆ ನಿನ್ಗೆ ತುಂಬಾ ಧೈರ್ಯ ಬರ್ದ್ಬಿಡ್ತಾ ಇತ್ತಲ್ಲ. ನಾನಿನ್ನ ಆಗ
ಆಗ ಒಂದು ಹದ್ದು ಚೀತಾನ 2 ಕಣ್ಗಳನ್ನು ಚುಚ್ಚಿಬಿಡುತ್ತವೆ. ಹಗ್ಗ ಸುಟ್ಟೋಯ್ತು ಆದ್ರೆ ಬಾಲನೆ ಸುಟ್ಟಿಲ್ವಲ್ಲ. ಸ್ನೇಹಿತರೆ, ಈ ಚಿರತೆಗೆ ಈ ರೀತಿ ನಾವು ಕೊಡಬಾರ್ದು. ಪೂರ್ತಿ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕು, ಆ ರೀತಿ ಕೊಡ್ಬೇಕು. ಆಮೇಲೆ ಎಲ್ಲರೂ ಸೇರ್ಕೊಂಡು ಅವನನ್ನ ಸ್ವಲ್ಪನೂ ಕರುಣೆನೆ ಇಲ್ದೆ ಸಾಯಿಸ್ಬಿಡ್ತಾರೆ. ಆಮೇಲೆ ಅದೇ ದಿನ ಸಾಯಂಕಾಲ ಕಾಲು ಮತ್ತೆ ಅದರ ಸ್ನೇಹಿತರು ಶೇರ್ ಸಿಂಗ್ ಕಾಡಲ್ಲಿ ನಿಂತಿರ್ತಾರೆ. ರಾಜ ಸಾಯಬ್ರೇ, ನಮ್ಮ ರಾಜನನ್ನ ಸಾಯಿಸ್ಬಿಟ್ರು. ನೋಡಿ ನಿಮ್ಮ ರಾಜನನ್ನ ಮತ್ತೆ ನಿಮ್ಮ ರಕ್ಷಕ ಚಿರತೆಯನ್ನ ಹೇಗೆ ಇವರಿಬ್ರು ಮರದಲ್ಲಿ ನೇತಾಡ್ತಿದ್ದಾರೆ. ನಮಗೆ ವಿರುದ್ಧವಾಗಿ ನಡ್ಕೋಬೇಕು ಅಂತ ಅನ್ಕೊಂಡ್ರೆ ಎಲ್ಲಾರ್ಗೂ ಇದೇ ಗತಿನೇ. ಈಗ ನಾವೇ ಈ ಕಾಡಿನ ರಾಜ, ಮತ್ತೆ ನೀವೆಲ್ಲ ನಮ್ಮ ಗುಲಾಮರು. ಅದರ ನಂತರ ಕಾಳು, ತೋಳ ಮತ್ತೆ ಅದರ ಸ್ನೇಹಿತರು ಎಲ್ಲ ಕಾಡಿನ ಜಂತುಗಳನ್ನು ಅವರ ಗುಲಾಮರಾಗಿ ಬದಲಾಯಿಸ್ಕೊತಾರೆ. ಅವುಗಳನ್ನ ಪಾಪ ತುಂಬಾನೇ ಟಾರ್ಚರ್ ಮಾಡ್ತಾರೆ. ಅದು ಮಾತ್ರ ಅಲ್ಲದೆ ಸಾಯಿಸಿ ತಿಂತಾರೆ. ಅವರ ಎಲ್ಲ ಕೆಲಸಗಳನ್ನು ಇವರೇ ಮಾಡ್ಬೇಕು. ಈ ರೀತಿ 10 ವರ್ಷದ ನಂತರ ಶೇರ್ ಸಿಂಗಿನ ಕಾಡು ಈಗ ತೋಳಗಳ ಕಾಡಾಗಿ ಬದಲಾಗತ್ತೆ. ಅಲ್ಲಿ ಅವರ ರಾಜ್ಯನೇ ನಡೆಯುತ್ತೆ. ಗೊತ್ತಿಲ್ಲ ಯಾವಾಗ ಈ ನರಿಗಳು ನಮ್ಮನ್ನ ಬಿಡುಗಡೆ ಮಾಡ್ತಾರೆ ಅಂತ. 10 ವರ್ಷಗಳಿಂದ ಇವರು ನಮ್ಮನ್ನ ಬದುಕೋಕೆ ಬಿಡ್ತಾ ಇಲ್ವಲ್ಲ. ನನ್ನಿಂದ ಆಗ್ತಾ ಇಲ್ಲ ಈಗ ಇಷ್ಟು ಕೆಲಸ. ಭಗವಂತ, ಈ ಕಷ್ಟದ ಜೀವನಕ್ಕಿಂತ ಒಳ್ಳೇದು ನೀ ನನಗೆ ಸಾವನ್ನು ಕೊಡೋದು. ಒಂದ್ ವೇಳೆ ನಮ್ಮ ರಾಜ ಬದುಕಿದಿದ್ರೆ ಆಗ ನಮ್ಮ ಮೇಲೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಆಗ ಕಾಳು, ತೋಳನ ಸ್ನೇಹಿತರಲ್ಲಿಗೆ ಬರ್ತಾರೆ. ಜಲ್ದಿ ನಡೀರೋ, ಕಾಡಲ್ಲಿ ಸಾಕಷ್ಟು ಮನೆಗಳು ಮಾಡ್ಬೇಕು. ತೋಳ ಮತ್ತೆ ನಾಯಿ ಸೇರ್ಕೊಂಡು ಅಲ್ಲಿರುವ ಎಲ್ಲ ಜಂತುಗಳನ್ನು ಓಡಿತವೆ. ಆಗ ದೂರದಿಂದ ಒಂದು ಚೀತಾ ನಡ್ಕೊಂಡ್ ಬರ್ತಿರುತ್ತೆ. ಅದು ಇದನ್ನೆಲ್ಲ ನೋಡುತ್ತೆ. ಈ ಪ್ರಾಣಿಗಳು ಅವ್ರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾರೆ? ಮತ್ತೆ ಈ ನರಿಗಳು ಮತ್ತೆ ನಾಯಿಗಳು ಇವರನ್ನ ಇಷ್ಟೊಂದು ಯಾಕೆ ಹೊಡಿತಾ ಇದ್ದಾರೆ? ಈ ಚೀತಾ ದೂರದ ಕಾಡಿನ ನಿವಾಸಿ. ಹೋಗಿ ನೋಡೋಣ, ಅಸಲಿಗೆ ಇವ್ರು ಯಾರು? ಬಹುಶಃ ಇವರ ಇಲಾಖೆಗೆ ಹೋದ್ರೆ ನನಗೆ ನೀರು ಸಿಗ್ಬೋದು. ತುಂಬಾ ದಾಹ ಆಗ್ತಾ ಇದೆ. ಯಾರಿಗೂ ಗೊತ್ತಿಲ್ದೇನೆ ಅವ್ರ ಹಿಂದ್ಗಡೆ ಚೀತಾ ಹೋಗುತ್ತೆ. ಇವರೆಲ್ಲರೂ ಕೊನೆಗೆ ಶೇರ್ ಸಿಂಗಿನ ಕಾಡೊಳಗಡೆ ಹೋಗ್ತಾರೆ. ಚೀತಾ ನೀರಿಗೋಸ್ಕರ ಹುಡುಕೊಂಡು ಇಷ್ಟು ದೂರ ಬಂದಿರತ್ತೆ. ಆಗ ಇದರ ದೃಷ್ಟಿ ಶೇರ್ ಸಿಂಗಿನ ಕಾಡಿನ ಮೇಲೆ ಬೀಳುತ್ತೆ. ಈ ಕಾಡು ನನ್ಗೆ ಗೊತ್ತಿರೋ ತರನೇ ಇದೆಯಲ್ಲ. ಇದೆಲ್ಲ ಏನಿದು? ನಾನ ಸಿಂಹದ ಜೊತೆ ಯಾರು ಆ ಸಿಂಹ? ಚೀತಾ ಮುಂದೆ ನಡ್ಕೊಂಡು ಹೋಗ್ತಿದ್ದಂಗ್ಲೆ ಎಲ್ಲಾ ಜಾಗದಲ್ಲಿಯೂ ಶೇರ್ ಸಿಂಗ್ ಮತ್ತೆ ಚೀತಾನ ದೃಷ್ಟಿ ಅವನಿಗೆ ಕಾಣಿಸತ್ತೆ. ಇದೆಲ್ಲ ಹೇಗೆ? ಆಗ ಅವ್ನು ನೋಡ್ತಾನೆ, ಶೇರ್ ಸಿಂಗಿನ ಕಾಡಲ್ಲಿ ತೋಳಗಳು ಮತ್ತೆ ಅವನ ಸ್ನೇಹಿತರು ಇರ್ತಾರೆ. ಅದು ಮಾತ್ರ ಅಲ್ಲದೆ ಶೇರ್ ಸಿಂಗ್ ಕಾಡಿನ ಜಂತುಗಳ ಮೇಲೆ ಅವರು ರಾಜ್ಯ ಚಲಾಯಿಸ್ತಿರ್ತಾರೆ. ಜಲ್ದಿ ಕೆಲಸ ಮಾಡಿ, ಇಲ್ಲ ಅಂದ್ರೆ ಚರ್ಮ ಸುಲ್ದು ಬಿಡ್ತೀನಿ ಎಲ್ರದು. ಇದೆಲ್ಲ ಈ ಪ್ರಾಣಿಗಳ ಮೇಲೆ ಇಷ್ಟೊಂದು ಹಲ್ಲೆ ಯಾಕೆ ಮಾಡ್ತಾ ಇದ್ದಾರೆ? ಆದ್ರೆ ಅವನು ಶೇರ್ ಸಿಂಗಿನ ಗುಹೆಯನ್ನು ನೋಡ್ತಾನೆ. ಆ ಗುಹೆಯನ್ನು ನೋಡಿದ ತಕ್ಷಣ ಅವನಿಗೆ ಚೀತಾ ಮತ್ತೆ ಶೇರ್ ಸಿಂಗಿನ ಸೀನ್ ಕಾಣಿಸತ್ತೆ. ಈ ಸಿಂಹ ಯಾರು? ಮತ್ತೆ ನಾನು ಈ ಚಿರತೆ ಯಾರಿದು? ಅದು ಪದೇ ಪದೇ ಆ ಸಿಂಹದ ಜೊತೆ ನನ್ನ ತೋರಿಸ್ತಾ ಇದೆ. ಈಗ ಅನಿಸ್ತಾ ಇದೆ ನಾನು ಈ ಕಾಡಿಗೆ ಮೊದಲೇ ಬಂದಿರೋ ತರ ಅನಿಸ್ತಾ ಇದೆ. ಈ ಕಾಡಿನಲ್ಲಿ ನನ್ನ ಮುಂದೆ ಏನೋ ಒಂದು ಅನುಭವ ಇದೆ. ಆಗ ಪಾಪ ಒಂದು ಮೊಳ ಒಂದು ದೊಡ್ಡ ಹಗ್ಗವನ್ನು ಎಳಿತಾ ಇರತ್ತೆ. ಆಗ ಅದರ ದೃಷ್ಟಿ ಚೀತನ ಮೇಲೆ ಬೀಳುತ್ತೆ. ನಮ್ಮನ್ನ ರಕ್ಷಿಸಕ್ಕೆ ಚೀತಾ ಸಾಹೇಬರು ಬಂದಿದ್ದಾರೆ. ಅದನ್ನ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ಆ ಕಡೆ ನೋಡ್ತವೆ. ನಮ್ಮ ರಕ್ಷಕ ವಾಪಸ್ ಬಂದ್ಬಿಟ್ಟ. ನಮ್ಮನ್ನ ರಕ್ಷಿಸಕ್ಕೆ ಚೀತಾ ಬಂದಿದ್ದಾರೆ. ಕಾಲು ಚೀತಾ ನೋಡಕ್ಕೆ ಬೋಲು ಚೀತಾ ತರನೇ ಇರ್ತಾನೆ. ಅದಕ್ಕೆ ಎಲ್ಲರೂ ಅವನು ಬೋಲು ಚೀತಾ ಅಂತ ಅನ್ಕೋತಾರೆ. ಆಗ ಶೇರ್ ಸಿಂಗಿನ ಎಲ್ಲಾ ಜಂತುಗಳು ಓಡೋಡ್ತಾ ಕಾಲೆ ಚೀತೆ ಹತ್ರ ಬಂದ್ಬಿಡ್ತಾರೆ. ನಮ್ಮ ರಕ್ಷಕ ನಮ್ಮನ್ನ ಕಾಪಾಡಕ್ ಬಂದ್ಬಿಟ್ಟ. ಚಿರತೆ, ನೀವು ಎಲ್ಲಿ ಹೋಗಿದ್ರೆ ಇಷ್ಟು ವರ್ಷಗಳ ಕಾಲ? ನಮ್ಮ ರಾಜ ಶೇರ್ ಸಿಂಗ್ ಎಲ್ಲಿ? ನಮ್ಮನ್ನ ಕಾಪಾಡಿ ಚೀತಾ. ಈ ಜಂತುಗಳು ನಮ್ಮ ಜೀವನವನ್ನೇ ನಾಶ ಮಾಡ್ಬಿಟ್ಟಿದಾವೆ. ತುಂಬಾ ಕಷ್ಟ ಪಡ್ತಿದೀವಿ. ಎಲ್ಲರೂ ಚೀತನನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ ಚೀತನ್ಗೆ ಮಾತ್ರ ಏನ್ ನಡೀತಿದೆ ಅಂತ ಅರ್ಥ ಆಗೋದಿಲ್ಲ. ಅಲ್ಲೇ ನಿಂತಿರುವ ತೋಳ ಮತ್ತೆ ಅವನ ಸ್ನೇಹಿತರಿಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನು ಆಶ್ಚರ್ಯ ಇದು, ಈ ಚೀತಾ ಮತ್ತೆ ಜೀವಂತವಾಗಿ ಹೆಂಗ್ ಬಂದ? ಇವ್ರಿಗೆ ನಾವು ನಮ್ಮ ಕೈಯಿಂದ ಹೊಡೆದಿದ್ವಲ್ಲ, ಮತ್ತೆ ಇವನು ಹೇಗ್ ಬಂದ? ನೋಡಿದ್ರ ರಾಕ್ಷಸರೇ, ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ಚೀತಾ ಬಂದಿದ್ದಾನೆ. ಒಂದ್ ಕಡೆ ಶೇರ್ ಸಿಂಗಿನ ಕಾಡಿನ ವಾಸಿಗಳು, ಇನ್ನೊಂದು ಕಡೆ ತೋಳ ಮತ್ತೆ ಅವರ ಸ್ನೇಹಿತರು ನಿಂತಿರ್ತಾರೆ. ಉಸ್ತಾದ್, ಈ ಚಿರತೆಯನ್ನ ನಾವು ಸರ್ವನಾಶ ಮಾಡ್ಬಿಡೋಣ. ನಿಜ ಹೇಳ್ಬೇಕಂದ್ರೆ ಇವನು ಬೋಲು ಚೀತಾನೆ. ಇದು ಅವನ ಪುನರ್ಜನ್ಮ.
ಕಾಲು ತೋಳನ ಸ್ನೇಹಿತರು ಚೀತನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಮತ್ತೆ ಅವನ್ನ ಬಂಧಿಸುತ್ತಾರೆ. ಅವನನ್ನ ಒಂದು ಗೂಡಲ್ಲಿ ಹಾಕ್ಬಿಡ್ತಾರೆ. ಇದೇನಾ ನಿನ್ನ ತಾಕತ್ತು? ಸ್ವತಃ ತನ್ನ ರಕ್ಷಣೆ ಮಾಡ್ಕೊಳಕ್ಕಾಗ್ದಿರೇನು ಅವನು ನಿಮ್ಮನ್ನೆಲ್ಲ ಹೇಗ್ ರಕ್ಷಣೆ ಮಾಡ್ತಾನೆ? ಆ ಬೋನಲ್ಲಿ ಸಿಕ್ಕಾಕೊಂಡು ಅವನು ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಅದನ್ನ ನೋಡಿ ಎಲ್ಲರೂ ಪಾಪ ನೋವನ್ನು ತಟ್ಕೊಲಾರದೆ ಅವರು ಅಳ್ತಾ ಇರ್ತಾರೆ. ಆಗ ಕಾಲು ತೋಳ ಕರಡಿಯನ್ನು ಹೋಗಿ ಒಂದು ದೊಡ್ಡ ಕಟ್ಟಿಗೆಯಿಂದ ಓಡಿತಾನೆ. ಕಾಪಾಡಿ! ಕಾಲು ಒಡಿತಿರೋದು ನೋಡಿದ ತಕ್ಷಣ ಚೀತನ್ಗೆ ನಡೆದ ಎಲ್ಲಾ ವಿಷಯನೂ ಅವನ ಕಣ್ಣು ಮುಂದೆನೆ ಬಂದ್ಬಿಡುತ್ತೆ. ಶೇರ್ ಸಿಂಗ್ ಮತ್ತೆ ಅವನು ಸ್ನೇಹಿತರು ಮತ್ತೆ ಆ ಕೊಳದ ಬಳಿ ನಡೆದ ಎಲ್ಲಾ ವಿಷಯನೂ ಜ್ಞಾಪಕ ಬರುತ್ತೆ. ಆಗ ಅವನಿಗೆ ಅನ್ಸತ್ತೆ ಇದು ಅವನ ಪುನರ್ಜನ್ಮ, ಅವನು ಇವ್ರನ್ನ ಕಾಪಾಡಕ್ಕೆ ಬಂದಿದ್ದಾನೆ ಅಂತ ಅವನು ಅರ್ಥ ಮಾಡ್ಕೋತಾನೆ. ಏಯ್ ಬಿಡೋ ನನ್ನ ಕಾಡಿನ ವಾಸಿಗಳನ್ನ. ಒಂದ್ ವೇಳೆ ಅವ್ರಿಗೆ ಏನಾದ್ರು ಆದ್ರೆ ಆಗ ನಾನ್ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೇನೆ. ಅದನ್ನ ನೋಡಿ ಶೇರ್ ಸಿಂಗಿನ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ನಮ್ಮ ರಕ್ಷಕನಿಗೆ ಎಲ್ಲಾ ನೆನಪಾಯ್ತು. ಬೋಲು ಚೀತಾ ಬೋನನ್ನು ಓಡ್ದಾಕಕ್ಕೆ ಟ್ರೈ ಮಾಡ್ತಾನೆ. ಅದು ಓಡ್ದಾಕಕ್ಕೆ ಆಗೋದೇ ಇಲ್ಲ. ಅದನ್ನ ನೋಡಿದ ತಕ್ಷಣ ತೋಳ ಮತ್ತೆ ಅವರ ಸ್ನೇಹಿತರು ನಗಕ್ ಶುರು ಮಾಡ್ತಾರೆ. ನಿನ್ನಿಂದ ಸಾಧ್ಯ ಆಗೋದಿಲ್ಲ ಈ ಪಂಜರವನ್ನ ಹೊಡೆಯೋದಕ್ಕೆ. ಆಗ ತೋಳನ ಸ್ನೇಹಿತರು ಈ ಜಂತುಗಳ ಮುಂದೆ ನಿಂತ್ಕೊಂಡು ಅವರನ್ನ ರಾಜ್ಯ ಚಲಾಯಿಸ್ತಾ ಇರ್ತವೆ. ಭಗವಂತ ನನಗೆ ಶಕ್ತಿ ಕೊಡು, ನಾನು ಈ ನರಿಗಳಿಂದ ನನ್ನ ಕಾಡು ವಾಸಿಗಳನ್ನ ಕಾಪಾಡಬೇಕು. ಆಗ ಅವನು ಕಿರ್ಚಿದ ತಕ್ಷಣ ರಾಜ ಶೇರ್ ಸಿಂಗ್ ಅವರ ಮುಂದೆ ಬಂದು ಪ್ರತ್ಯಕ್ಷ ಆಗ್ತಾನೆ. ಬೋಲು, ಶೇರ್ ಸಿಂಗ್ ನೀನು? ಶೇರ್ ಸಿಂಗಿನ ಆತ್ಮ ನೋಡಿದ ತಕ್ಷಣ ಚೀತಾ ಭಯ ಪಡ್ತಾನೆ. ನೋಡು ಶೇರ್ ಸಿಂಗ್, ನಮ್ಮ ಕಾಡು ವಾಸಿಗಳನ್ನ ನೋಡು, ಹೇಗ ಅವರು ನೋವಿಂದ ಅವ್ರ ಜೀವನ ಕಳೀತಾ ಇದ್ದಾರೆ. ಚಿಂತೆ ಮಾಡಬೇಡ ಬೋಲು, ನಾವಿಬ್ರು ಸೇರ್ಕೊಂಡು ಈ ನರಿಗಳನ್ನ ಈ ಭೂಮಿಯಲ್ಲಿ ಊತಾಕ್ಬಿಡೋಣ. ಶೇರ್ ಸಿಂಗಿನ ಆತ್ಮ ಚೀತನ ಮೈ ಒಳಗಡೆ ಹೋಗ್ಬಿಡುತ್ತೆ. ಹೋಗಿದ ತಕ್ಷಣ ಅವನು ಇನ್ನೂ ಶಕ್ತಿಶಾಲಿಯಾಗಿ ಬದಲಾಗ್ತಾನೆ. ಒಂದ್ ಸೆಕೆಂಡ್ ಅಲ್ಲಿ ಆ ಬೋನನ್ನು ಅವನು ಓಡ್ದಾಕ್ಬಿಡ್ತಾನೆ. ನಮ್ಮ ಕಾಡು ವಾಸಿಗರ ಮೇಲೆ ಕೈ ಮಾಡೋದಕ್ಕೆ ನಿನಗೆ ಧೈರ್ಯ ಆದ್ರೂ ಎಲ್ಲಿಂದ ಬಂತು ನರಿ? ಅದನ್ನ ನೋಡಿ ಒಂದು ತೋಳ ಅವನ ಹತ್ರ ಓಡೋಡಿ ಬರ್ತಾನೆ. ಅವನು ತಕ್ಷಣ ಕೋಪದಿಂದ ಒಂದೇ ಒದೆ ಅವನು ತುಂಡು ತುಂಡಾಗಿ ಬಿದ್ಬಿಡ್ತಾನೆ. ಆಗ ಚೀತಾ ಒಬ್ಬೊಬ್ಬರಾಗಿ ಕಾಲು ತೋಳನ ಸ್ನೇಹಿತರನ್ನು ಸಾಯಿಸ್ಬಿಡ್ತಾನೆ. ಈ ಒಂದು ಸಂಭವವನ್ನು ನೋಡಿದ ತಕ್ಷಣ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ಅವರು ನೋಡ್ತಿದ್ದಂಗ್ಲೆ ತೋಳನ ಸ್ನೇಹಿತರಾದ ಎಲ್ಲ ಜಂತುಗಳನ್ನು ಸಾಯಿಸ್ಬಿಡ್ತಾನೆ. ಈಗ ತೋಳ ಮಾತ್ರ ಮಿಕ್ಕಿರ್ತಾನೆ. ಏನ್ ಮಾಡ್ದೆ ನೀನು? ಈಗ ನಿನ್ನದು ಸಹ ಕೊನೆ ಸಮಯ ಬಂದಿದೆ ನರಿ. ಕಾಳು ತೋಳದ ತಲೆಯನ್ನು ಶರೀರದಿಂದ ಬೇರೆ ಮಾಡ್ತಾನೆ. ಆಮೇಲೆ ಆ ತಲೆಯನ್ನು ಎತ್ತಿ ಅಲ್ಲೇ ಇದ್ದ ಮರಕ್ಕೆ ಅವನು ಕಟ್ತಾನೆ. ಆಮೇಲೆ ಅಲ್ಲಿಗೆ ಶೇರ್ ಸಿಂಗ್ ಪ್ರತ್ಯಕ್ಷ ಆಗ್ತಾನೆ. ಬೋಲು, ಈಗ ನೀನು ಈ ಕಾಡು ವಾಸಿಗರ ಜೊತೆ ಇಟ್ಕೊಂಡು ಪ್ರತಿನಿತ್ಯವರ ರಕ್ಷಣೆ ಮಾಡು. ರಾಜಾ ಸಾಬ್, ಸತ್ಯ ಹೇಳ್ತಾ ಇದ್ದೀನಿ, ಒಬ್ಬ ಒಳ್ಳೆ ರಾಜ ಮತ್ತೊಬ್ಬೊಳ್ಳೆ ರಕ್ಷಕ ಯಾವತ್ತು ಅವನ ಸೇನೆಯನ್ನ ಕಷ್ಟದಲ್ಲಿರೋಕೆ ಬಿಡೋದೇ ಇಲ್ಲ. ಇವತ್ತು ನೀವಿಬ್ರು ನಮ್ಮ ಪ್ರಾಣವನ್ನ ಉಳಿಸಿ ಈ ಮಾತನ್ನ ಸಾಬೀತ್ ಮಾಡಿದ್ರಿ. ಎಲ್ಲ ರಾಜ ಮತ್ತೆ ಅವರ ರಕ್ಷಕನಿಗೆ ಧನ್ಯವಾದ ಹೇಳ್ತಾರೆ. ಅದರ ನಂತರ ಶೇರ್ ಸಿಂಗ್ ಮತ್ತೆ ಬೋಲು ಚೀತಾ ಕಾಡಿನ ಜಂತುಗಳ ಜೊತೆನೇ ಇರ್ತಿದ್ರು ಮತ್ತೆ ಎಲ್ಲ ಕಷ್ಟದಲ್ಲೂ ಅವ್ರನ್ನ ಕಾಪಾಡ್ತಾ ಇದ್ರು.